ದರೋಡೆ ಕೇಸಿನ ಬಿಗ್ ಅಪ್ಡೇಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬೆಂಗಳೂರಿನ ಅತಿ ದೊಡ್ಡ ದರೋಡೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತ ಅತಿ ದೊಡ್ಡ ದರೋಡೆ ಪ್ರಕರಣ ಬೆಂಗಳೂರಿನ ಡೈರಿ ಸರ್ಕಲ್ನ ಫ್ಲೈಓವರ್ನಲ್ಲಿ 7,11,00,000 ದರೋಡೆ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಬೆಂಗಳೂರಿನಲ್ಲಿ ನಡೆದಂತ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಈ ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರು. ತಮಿಳುನಾಡಿನ ಚೆನ್ನೈನಲ್ಲಿ 7 ಕೋಟಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಚೆನ್ನೈನಲ್ಲಿ ಒಬ್ಬ ಆರೋಪಿ ಮತ್ತು 7 ಕೋಟಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಅತಿ ದೊಡ್ಡ ದರೋಡೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ದರೋಡೆ ಕೇಸಿನ ಬಿಗ್ ಅಪ್ಡೇಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಈ ದರೋಡೆ ಪ್ರಕರಣದ ಅತಿ ದೊಡ್ಡ ಅಪ್ಡೇಟ್ ಅನ್ನು. ಬೆಂಗಳೂರಿನ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. 7,11,00,000 7 ಕೋಟಿ ಹಣವನ್ನ 7 ನಿಮಿಷದಲ್ಲಿ ಎಗರಿಸಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಎಟಿಎಂಗೆ ಹಾಕೋದಕ್ಕೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದ ಹಣ, ಆ ವಾಹನವನ್ನ ಅಡ್ಡಗಟ್ಟಿ ನಾವು RBIನವರು ಅಂತ ಯಾಮಾರಿಸಿ ಬೆದರಿಸಿ ಹಣವನ್ನ ಲೂಟಿ ಹೊಡೆದಿದ್ರು. 7 ನಿಮಿಷದಲ್ಲಿ 7 ಜನ ಸೇರಿ 7 ಕೋಟಿ ಹಣವನ್ನ ದರೋಡೆ ಮಾಡಿದಂತ ಪ್ರಕರಣ ಬೆಂಗಳೂರಿನ ಅತಿ ದೊಡ್ಡ ಪ್ರಕರಣ ಇದು. ಈ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಚೆನ್ನೈನಲ್ಲಿ ಒಬ್ಬ ಆರೋಪಿ ಮತ್ತು 7 ಕೋಟಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಿಂದ ಚಿತ್ತೂರು, ಚಿತ್ತೂರಿನಿಂದ ಚೆನ್ನೈಗೆ ದರೋಡೆಕೋರರು ಹೋಗಿದ್ರು. ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರಿಂದ ಚೆನ್ನೈನಲ್ಲಿ 7 ಕೋಟಿ ಹಣ ಜಪ್ತಿಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದರೋಡೆಗೆ ಬಳಸಿದ್ದ ಇನೋವಾ ಕಾರನ್ನ ಪತ್ತೆ ಹಚ್ಚಲಾಗಿದೆ. ಒಬ್ಬ ದರೋಡೆಕೋರನನ್ನ ವಶಕ್ಕೆ ಪಡೆದು ಚೆನ್ನೈನಲ್ಲಿ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇನ್ನು ಕೆಲ ಆರೋಪಿಗಳು ಚೆನ್ನೈನಲ್ಲೇ ತಲೆಮರೆಸಿಕೊಂಡಿರೋ ಸಾಧ್ಯತೆ ಇದೆ. ದರೋಡೆ ನಡೆದು 46 ಗಂಟೆಯ ಒಳಗಡೆ ಹಣ ಪತ್ತೆ ಮಾಡಿದ್ದಾರೆ ಪೊಲೀಸರು. ಚಾಲಾಕಿ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಅಖಾಡಕ್ಕೆ ಇಳಿದಿದ್ರು. ಯಾವ ರೀತಿ ಲೂಟಿ ಹೊಡಿಬೇಕು, ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇರೋದಿಲ್ಲ, ಕದ್ದಂತಹ ಹಣವನ್ನ ತಗೊಂಡು ಪರಾರಿಯಾಗೋದು ಹೇಗೆ, ಯಾವ ಮಾರ್ಗ, ಇವೆಲ್ಲದರ ಬಗ್ಗೆಯೂ ಕೂಡ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಪೊಲೀಸರು ಈ ಪ್ರಕರಣ ಹೊರಗಡೆ ಬರ್ತಾ ಇದ್ದಂತೆ ಪ್ರತಿ ಸಿಸಿಟಿವಿಗಳನ್ನ ಜಾಲಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಚೇತನ್, ಈ ಪ್ರಕರಣದಲ್ಲಿ ಆಗಿರುವಂತ ಅತಿ ದೊಡ್ಡ ಬೆಳವಣಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. 7 ಕೋಟಿ ಹಣ ಸಿಗತ್ತೋ ಇಲ್ವೋ, ದರೋಡೆಕೋರರು ಈ ಕೋಟಿ ಹಣ ತಗೊಂಡು ಎಲ್ಲಿಗೆ ಹೋಗಿ ಮುಟ್ಟಿದ್ರೋ ಅಂತ ಜನ ಮಾತಾಡ್ತಾ ಇರೋವಾಗ್ಲೇ ಈ 7 ಕೋಟಿ ಹಣವನ್ನ ಜಪ್ತಿ ಮಾಡಿದ್ದಾರೆ. ಜೊತೆಗೆ ಆ ಇನೋವಾ ಕಾರನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ, ಈಗ ವಶಕ್ಕೆ ಪಡೆದಿರುವಂತಹ ಆತ ಏನೆಲ್ಲ ಬಾಯ್ ಬಿಟ್ಟಿದ್ದಾನೆ, ಎಷ್ಟು ಜನ ಸೇರ್ ಹಾಗಾದ್ರೆ ಈ ಪ್ಲಾನ್ ಮಾಡಿದ್ರು, ಏನ್ ಅಪ್ಡೇಟ್ಸ್ ಇದೆ? ಶ್ವೇತಾ, ಅಂದ್ರೆ ಇವಾಗ ಚೆನ್ನೈನಿಂದ ಆ ಆರೋಪಿಯನ್ನ ಏನ್ ಬೆಂಗಳೂರು ಪೊಲೀಸರು ಬೆಂಗಳೂರಿಗೆ ಕರೆತರುತ್ತಿರುವಂತದ್ದು. ಒಟ್ಟು 7 ಕೋಟಿ ಹಣವನ್ನ ಚೆನ್ನೈನಲ್ಲಿ ಪೊಲೀಸರು ರಿಕವರಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೂ ಕೂಡ ಇದೀಗ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಮೊಬೈಲ್ನ ಟವರ್ ಡಂಪ್ ಲೊಕೇಶನ್ ಆಧಾರದ ಮೇಲೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಆತನನ್ನ ವಶಕ್ಕೆ ಪಡ್ಕೊಂಡು ಏನ್ ಪ್ರೊಸೀಜರ್ ಏನಿದೆ ಅದನ್ನ ಮುಗಿಸ್ಕೊಂಡು ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ನಿನ್ನೆ ಚಿತ್ತೂರಿನಲ್ಲಿ ಇಲ್ಲಿಂದ ರಾಬರಿ ಮಾಡಿದಂತಹ ಗ್ಯಾಂಗ್ ಅಷ್ಟು ಹಣವನ್ನ ತೆಗೆದುಕೊಂಡು ಚಿತ್ತೂರಿಗೆ ಹೋಗಿತ್ತು. ಅಲ್ಲಿ ಒಂದು ಕಾರನ್ನ ಬಿಟ್ಟು ಬೇರೆ ಕಾರ್ನಲ್ಲಿ ಅವರು ಪ್ರಯಾಣ ಮಾಡಿದ್ರು. ಅದರಲ್ಲಿ ಓರ್ವ ಆರೋಪಿ, ಅಂದ್ರೆ ಒಟ್ಟು 5 ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಚಿತ್ತೂರಿನಲ್ಲಿ ಇದ್ದಿದ್ದು ಕನ್ಫರ್ಮೇಶನ್ ಸಿಗ್ತಾ ಇದೆ. ಅದರಲ್ಲಿ ಓರ್ವನನ್ನ ಇದೀಗ ಚೆನ್ನೈನಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಹಣದ ಸಮೇತ ಆತನನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಬರ್ತಿರುವಂತದ್ದು ದಕ್ಷಿಣ ವಿಭಾಗದ ಪೊಲೀಸರು. ಇವಾಗ ಆಲ್ರೆಡಿ ಚೆನ್ನೈನಿಂದ ಪೊಲೀಸರು ಹೊರಟಿದ್ದಾರೆ. ಹಣದ ಸಮೇತ ಆತನನ್ನು ಕೂಡ ಕರ್ಕೊಂಡು ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಿರುವಂತದ್ದು. ಆತ ಅಂದ್ರೆ ಈ ಒಂದು
ಒಂದು ಪ್ರಕರಣದಲ್ಲಿ CMS ಕಂಪನಿ ಏನಿದೆ, ಕಂಪನಿಯ ಒಬ್ಬ ನೌಕರನ ಜೊತೆ ನಿರಂತರವಾಗಿ ಆತ ಸಂಪರ್ಕದಲ್ಲಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂಥದ್ದು. ಈ ಆಧಾರದ ಮೇಲೆ ಪೊಲೀಸರು ಆತನನ್ನ ಅಂದ್ರೆ ಒಂದು ಮೊಬೈಲ್ ಏನು ಬಳಸಿದ್ದ ಆ ಒಂದು ಮೊಬೈಲ್ನ ಟವರ್ ಡಂಪ್ ಲೊಕೇಶನ್ ಆಧಾರದ ಮೇಲೆ ಆತನನ್ನ ಟ್ರೇಸ್ ಮಾಡಿಕೊಂಡು ಟೀಮ್ ಚೆನ್ನೈಗೂ ಕೂಡ ಹೋಗಿತ್ತು, ತಿರುಪತಿಯಲ್ಲಿ ಇತ್ತು, ಚಿತ್ತೂರಿನಲ್ಲಿ ಇತ್ತು. ಹೀಗೆ ಆತ ಚಿತ್ತೂರಿನಿಂದ ಚೆನ್ನೈಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ದಕ್ಷಿಣ ವಿಭಾಗದ ಪೊಲೀಸರಿಗೆ ಆತ ಲಾಕ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವಾಗ ಆಲ್ರೆಡಿ ಆತನ ಜೊತೆ ಹಣದ ಸಮೇತ ಪೊಲೀಸರು ಬೆಂಗಳೂರಿಗೆ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ CMS ಕಂಪನಿಯ ಉದ್ಯೋಗಿಗಳು, ನೌಕರರು ಕೂಡ ಭಾಗಿಯಾಗಿದ್ದಾರೆ ಇಬ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 5 ಆತ ಏನು ಹಣ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಏನು ಹೇಳಲಾಗ್ತಿದೆ, ಆ ಆರೋಪಿ ಮೊಬೈಲ್ ಮುಖಾಂತರ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಇದೇ ಆಧಾರದ ಮೇಲೆ ಆತನನ್ನ ವಶಕ್ಕೆ ಪಡೆದಿರುವಂಥದ್ದು. ಆತನನ್ನ ಕರ್ಕೊಂಡು ಹಣದ ಸಮೇತ ಬೆಂಗಳೂರು ಪೊಲೀಸರು ಚೆನ್ನೈನಿಂದ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಶ್ವೇತಾ. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.